ಎಲ್ಲರಿಗೂ ನಮಸ್ಕಾರ. ನನ್ಗೆ BOP ಹೆಲ್ತ್ ಅಂಡ್ ಪ್ರಾಡಕ್ಟ್ ಬಿಸ್ನೆಸ್ ಟಾಪಿಕ್ ಕೊಟ್ಟಿದ್ದಾರೆ. ಇದು ನಮ್ಮ ಬಾಡಿ ಕಾಂಪೋಸಿಷನ್. ನಮ್ಮ ಬಾಡಿಗೆ 7 ನ್ಯೂಟ್ರಿಷನ್ ಕೀ ಬೇಕಾಗಿರುತ್ತೆ. ನಮ್ಮ ಬಾಡಿಗೆ ಬೇಕಾಗಿರುವಂತಹ 7 ತರಹ ಪೋಷಕಾಂಶಗಳು ಯಾವುವು ಎಂದರೆ ವಾಟರ್, ಕಾರ್ಬೋಹೈಡ್ರೇಟ್, ಫ್ಯಾಟ್, ವಿಟಮಿನ್ಸ್, ಮಿನರಲ್, ಫ್ಯಾಟ್, ಫೈಬರ್. ಲಿವಿಂಗ್ ಲಾಂಗ್, ಡೈಯಿಂಗ್ ಲೇಟ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಆಗಿನ ಕಾಲ ಅಂತ ಹೇಳಕ್ ಬರಲ್ಲ. ಯಾಕಂದ್ರೆ 97 ಅಲ್ಲಿ ನನ್ಗೊಂದ್ 10 ವರ್ಷ ಇರ್ಬೋದು. ನಾನು ಆಗಿನ ನೋಡಿದೀನಿ ಇವೆಲ್ಲಾನು. ಮನೇಲಿ ಹುಟ್ಟಿ ಬೆಳೆದಂತವ್ರು ನನ್ ಸುಮಾರು ಜನ ನೋಡಿದೀನಿ ನಾನು. ಏನು ಮಾತ್ರೆ ಮದ್ದು ಇಲ್ದಿರ ಒಂದ್ ಹಾಸ್ಪಿಟ್ಲ್ಗೆ ಹೋಗ್ರ ಮನೇಲೆ ಮಗು ಆಗಂತದ್ದು. ಎಲ್ಲ ತರಕಾರಿಗಳು ಅಷ್ಟೇನೆ ಮನೆ ಹಿತ್ಲಲ್ಲಿ ಸಿಗ್ತಾ ಇದ್ವು. ಒಂದು ದ್ರಾಕ್ಷಿ ತೋಟಕ್ಕೆ ಹೋಗಿ ಬಂದ್ರೆ ನಮ್ಗೆ ಸೊಪ್ಪು ತರಕಾರಿಗಳೆಲ್ಲ ಸಿಗ್ತಾ ಇದ್ವು. ಅದೇ ರೀತಿಯಾಗಿ ನೋಡೋದಾದ್ರೆ ಒಂದು ಕೆಲ್ಸಾನು ಅಷ್ಟೇ. ನಾವು ಒಂದು ನೀರ್ ತರೋದ್ರಾಗಿ ಒಂದು ಕ್ವಾರಿಗಳಲ್ಲಿ, ಬಂಡೆ ಅಂತ ಹೇಳೋರು, ಕ್ವಾರಿಗಳಲ್ಲಿ ಹೋಗಿ ನೀರ್ ತರದಿ, ಒಂದು ಬೋರ್ವೆಲ್ ಅಲ್ಲಿ ನೀರ್ ತರ್ತಾ ಇದ್ರಿ. ಅದು ಯೋಗಾಸನ ತರನೇ ನಮ್ಗೆ ಪ್ರತಿನಿತ್ಯ ನೀರ್ ತರೋದು, ಮನೆ ಕೆಲಸ ಮಾಡೋದ್ರಲ್ಲಿ ಎಲ್ಲ ಯೋಗಾಸನಗಳನ್ನು ಅದ್ರಲ್ಲಿ ನಮ್ಗೆ ಇದಾಗ್ತಿತ್ತು. ಅದೇ ರೀತಿಯಾಗಿ ನೋಡೋದಾದ್ರೆ ನಮ್ಮ ಫ್ಯಾಮಿಲಿ ಅಷ್ಟೇ ಕುಟುಂಬ ಇರ್ತಾ ಇತ್ತು ಅಂತಾನೆ ಹೇಳ್ಬೋದು. ಒಟ್ಟು ಒಂದು 20-25 ಜನ ಇರ್ತಾ ಇದ್ರು ಅದ್ರಲ್ಲಿ. ಅಜ್ಜಿ, ತಾತ, ತಾಯಿ, ತಂದೆ, ಚಿಕ್ಕಪ್ಪ, ಚಿಕ್ಕಮ್ಮ ಮತ್ತು ಅತ್ತೆ, ಮಾವ ಎಲ್ಲರೂ ಒಟ್ಟು ಅವ್ರ ಮಕ್ಕಳುಗಳು ಎಲ್ಲ ಒಟ್ಟಾಗಿ ಇರ್ತಾ ಇದ್ರು ಮನೆಯಲ್ಲಿ. ಎಲ್ಲ ಒಂದು ಸಂಸಾರ ಹಾಗೆ ಹೇಳೋರು. ಇವಾಗ ಎಲ್ಲ ಆತರ ಇಲ್ಲ. ಹಾಗೆ ಒಂದು ಸಾವು ಬರ್ತಾ ಇತ್ತು ಅಂದ್ರೆ ಅವ್ರಿಗೊಂದು ವಾರಕ್ ಮುಂಚೆನೆ ಗೊತ್ತಾಗೋದು, ನಾನು ಇಂತ ದಿವ್ಸ ಸತ್ತೋಗ್ತಿದೀನಿ ಅನ್ಬಿಟ್ಟು. ಎಲ್ಲಾರ್ನು ನಾನ್ ನೋಡ್ಬೇಕು, ನಮ್ಮ ಮಕ್ಕಳು ನೋಡ್ಬೇಕು, ಮೊಮ್ಮಕ್ಕಳು ನೋಡ್ಬೇಕು, ಕರ್ಸಿ ಅಂತ ಹೇಳಿ ಅವ್ರು ಕರ್ಸ್ದಾಗ ಅವ್ರ ಕೈಯಿಂದ ತುಳಸಿ ನೀರು ಬಿಡಿಸ್ಕೊಂಡು ಸಾಯೋರು ನಾವು ಕಣ್ಣಿಂದ ನಾನ್ ನೋಡಿದೀನಿ ತರ. ಅದೇ ರೀತಿಯಾಗಿ ಲಿವಿಂಗ್ ಶಾರ್ಟ್, ಡೈಯಿಂಗ್ ಸೂನ್ ಅನ್ಬಿಟ್ಟು. ಈಗ ಒಂದು ಪ್ರೆಗ್ನೆಂಟ್ ಆಗ್ಬೇಕು ಅಂತಂದ್ರೆ ಹಾಸ್ಪಿಟ್ಲ್ ಹೋಗಿ ಒಂದ್ ಸ್ಕ್ಯಾನ್ ಮಾಡಿ ಎಲ್ಲಾ ತರದ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಒಂದು ಮಗು ಉತ್ಪತ್ತಿ ಆಗೋದು. ಆ ಮಗು ಗರ್ಭಾಶಯದಲ್ಲಿ ಬೇಕಾದ್ರೇನೆ ನಾವು ಸ್ಕ್ಯಾನಿಂಗು, ಮಾತ್ರೆ, ಮದ್ದು, ಟಾನಿಕು ಅಂತಾನೆ ನಮ್ಮ ಹೊಟ್ಟೆಯಲ್ಲಿ ಮಗು ಬೀಳುತ್ತೆ. ಅದರಿಂದ ಮಗು ಸ್ಥಿತಿ ಬಂದ್ಬಿಟ್ಟು ಎಲ್ಲಾನು ಮಾತ್ರೆ ಮದ್ದುಗಳಿಂದಾನೇ ಉತ್ಪತ್ತಿ ಆಗಿರುತ್ತೆ. ಊಟದ ಪದ್ಧತಿನೂ ಅಷ್ಟೇ. ಅವ್ರಿಗೇನು ಒಂದು ಸೊಪ್ಪು ತರಕಾರಿಗಳು ತಿನ್ಬೇಕು ಅನ್ನೋದು ಇದಾಗಲ್ಲ. ಅವ್ರಿಗೇನಿದ್ರು ಪಿಜ್ಜಾ, ಬರ್ಗರು, ನೂಡಲ್ಸ್ಗಳು, ಚಿಪ್ಸ್ ಅಂತ ಇಂಥವು ಅವರು ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂತಾರೆ. ಅದೇನು ಪೌಷ್ಟಿಕಾಂಶ ಇರಲ್ಲ ಅದ್ರಲ್ಲಿ. ಅದೇ ರೀತಿ ಒಂದು ನೋವು ಏನಾನ ಬಂತು ಅಂತಂದ್ರೆ, ಒಂದು ಹೊಟ್ಟೆ ನೋವು, ತಲೆನೋವು ಅಂತ ಬರ್ತಾರೆ, ಹಾಸ್ಪಿಟ್ಲಿಗೆ ಸೇರ್ತಾರೆ. ಸೇರಿದ್ದು ಅವ್ರಿಗೆ ಮದ್ದು ಮಾತ್ರೆಯಿಂದಾನೇ ಅವ್ರ ಮೈಗಳೆಲ್ಲ ಬರೀ ಮಾತ್ರೆಯಿಂದ ಮುದ್ದೆಯಾಗೆ ಇರ್ತದೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ನೋಡೋದಾದ್ರೆ ನಾವು ನೋವು ಅಂತ ಹೋಗಿ ಹಾಸ್ಪಿಟ್ಲಲ್ಲಿ ಒಂದು ಹೊಟ್ಟೆ ನೋವು, ಒಂದು ತಲೆನೋವು ಅಂತ ಹೋದ್ರೆ ಹಿಂತಿರ್ಗಿ ಮನೆ ಬಾಗಿಲಿಗೆ ನಾವು ಬರಲ್ಲ, ಸಾವಾಗಿನೇ ನಾವು ಬರೋದು ಅಂತ ನಾನು ನೋಡಿದೀನಿ. ಅದೇ ಈಗಿನ ಕಾಲದಲ್ಲಿ ನಡೀತಾ ಇರೋದು. ವಾಟ್ ವೆಂಟ್ ರಾಂಗ್ ಅಂತ, ಮ್ಯಾನ್ ಮೇಡ್ ಫುಡ್, ಗಾಡ್ ಮೇಡ್ ಫುಡ್ ನಮ್ಗೆ ನಾವು ಹುಟ್ಟೋಕ್ ಮುಂಚೆನೆ ತಯಾರಿ ಮಾಡ್ತಾರೆ. ದೇವ್ರು ನಮ್ಗೋಸ್ಕರ ತಯಾರಿ ಮಾಡಿ ಎಲ್ಲ ಸೃಷ್ಟಿ ಮಾಡಿ ಇಟ್ಟಿರ್ತಾರೆ ಅಂತಾನೆ ಹೇಳ್ಬೋದು. ಅದನ್ನ ನಾವು ಉಪಯೋಗ ಮಾಡಲ್ಲ. ತರಕಾರಿ, ಸೊಪ್ಪುಗಳು ಎಲ್ಲ ಮನೆ ಹಿತ್ಲಲ್ಲಿ ಸಿಗುತ್ತೆ ಎಲ್ಲಾನು. ಅಂಗಡಿನೂ ಅಷ್ಟೇನೆ. ಆತರ ಏನು ಈಗಿನ ತರ ಹೈಫೈ ಅಂಗಡಿಗಳು ಇರ್ತಾ ಇಲ್ಲ. ಒಂದ್ ಸಣ್ಣ ಅಂಗಡಿಗಳು ಇರ್ತಾ ಇದ್ವು, ದಿನಸಿ ಅಂಗಡಿ ತರ. ಅದ್ರಲ್ಲಿ ಎಲ್ಲ ನಮ್ಗೆ ಇರ್ತಾ ಇದ್ವು. ಏನ್ ಬೇಕು ಕಡ್ಡಿಗಳು ಎಲ್ಲಾನು ಅದ್ರಲ್ಲಿ ಸಿಗ್ತಾ ಇದ್ವು. ಆದ್ರೆ ಈಗ ಬಂದ್ಬಿಟ್ಟು ಮ್ಯಾನ್ ಮೇಡ್ ಬಂದ್ಬಿಟ್ಟು ಮನುಷ್ಯರು ಮಾಡಿರೋದು. ಅದು ನಮ್ಮ ಆರೋಗ್ಯಕ್ಕೆ ಇರಲ್ಲ. ಪಿಜ್ಜಾ, ಬರ್ಗರು, ಕೂಲ್ ಡ್ರಿಂಕ್ಸ್, ಚಿಪ್ಸ್ ಮತ್ತೆ ಬಿಸ್ಕೆಟ್ಸ್ಗಳು ಅವೆಲ್ಲ ತಿನ್ನೋದ್ರಿಂದ ನಮ್ ಆರೋಗ್ಯ ಹಾನಿಕರ ಆಗುತ್ತೆ ಅಂತಾನೆ ಹೇಳ್ಬೋದು. ಆಗಿನ ಮೆಥಡ್ ಅಂದ್ರೆ ಮಾಡಿದ್ವಿ ಒಲೆಯಲ್ಲಿ ಮಾಡ್ಕೊಂಡು. ನನ್ ಮದ್ವೆ ಆದ್ಮೇಲೆ ಮುಂಚೆಯಿಂದಾನು ಸರಿ, ನಾನು ಹುಟ್ಟಿ ಬೆಳೆದಾಗಿಂದಾನು ನಾನು ಒಲೆಯಲ್ಲಿ ಮಾಡಿ ಊಟನೇ ಮಾಡಿರೋದು ನಮ್ಮ ಮನೆಯಲ್ಲಿ. ಯಾಕಂದ್ರೆ ಆಗೆಲ್ಲ ಒಲೆನೆ, ಯಾವ್ದು ಸೀಮೆಣ್ಣೆ ಸ್ಟವ್ ಇದ್ದಿಲ್ಲ, ಯಾವ್ದುನು ಗ್ಯಾಸ್ ಸ್ಟವ್ ಇದ್ದಿಲ್ಲ. ಬರೀ ಒಲೆಯಲ್ಲಿ ಮಾಡಿ ತಿಂದಿದೀರಿ ಅಂತಾನೆ ಹೇಳ್ಬೋದು. ಅದ್ರಿಂದ ನಮ್ಗೆ ಒಂದ್ ಸ್ವಲ್ಪ ಇಷ್ಟು ದಿವಸ ನಮ್ಗೆ ಇರಕನ ಆಗುತ್ತೆ. ಆದ್ರೆ ಈಗಿನ ಮೆಥಡ್ ಬಂದ್ಬಿಟ್ಟು ಬರೀ ಗ್ಯಾಸ್ ಅಲ್ಲಿ ಮಾಡ್ತಾರೆ. ಗ್ಯಾಸ್ ಅಲ್ಲಿ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಕೆಡುತ್ತೆ. ಅದು ನಮ್ಗೇನ್ ಪೌಷ್ಟಿಕಾಂಶನೂ ಸಿಗಲ್ಲ ಅಂತಾನೆ ಹೇಳ್ಬೋದು. ಊಟನೂ ಅಷ್ಟೇ, ಒಲೆಯಲ್ಲಿ ಮಾಡಿದ ಊಟ ಅಷ್ಟು ಚೆನ್ನಾಗಿರುತ್ತೆ. 2 ದಿನ ಇಟ್ರು ಏನು ಹಾಳಾಗಲ್ಲ. ಒಂದು ತಟ್ಟೆ ಇಲ್ಲಾಂದ್ರೂ ಮನೆ ಹಿತ್ಲಲ್ಲಿ ಹೋಗ್ಬಿಟ್ಟು ಒಂದ್ ಬಾಳೆ ಎಲೆ ತಗೊಂಬಂದು ನಾವು ಅದ್ರಲ್ಲಿ ಬಡ್ಸ್ಕೊಂಡು ಎಲ್ಲಾ ತರದ ಕಾಯಿ, ತರಕಾರಿ, ಸೊಪ್ಪುಗಳನ್ನ ಹಾಕಿ ನಾವು ಊಟ ಮಾಡ್ಬೋದು. ಆದ್ರೆ ಈಗ ಆತರ ಇಲ್ಲ.
ಅವ್ರಿಗೆ ಬೇಕಾಗಿರೋದು ಒಂದು ಫೋನ್ ಮಾಡಿದ್ರೆ ಸಾಕು, ಅವ್ರ ಮನೆ ಬಾಗಿಲಿಗೆ ಬರುತ್ತೆ, ಅದನ್ನ ತಗೊಂಡೋಗಿ ಅವ್ರ ರೂಮ್ ಅಲ್ಲಿ ಕುತ್ಕೊಂಡು ಆರಾಮಾಗಿ ಊಟ ಮಾಡ್ತಾರೆ. ಒಂದು ಬರ್ಗರ್ ಆಗ್ಲಿ, ಒಂದ್ ನೂಡಲ್ಸ್ ಆಗ್ಲಿ, ಒಂದು ಪಿಜ್ಜಾನ ಆಗ್ಲಿ, ಅದು ಅವ್ರಿಗೆ ರುಚಿಯಾಗಿ ತಿಂತಾರೆ. ಆದ್ರೆ ಆರೋಗ್ಯಕ್ಕೆ ಅದು ಒಳ್ಳೇದಲ್ಲ ಅಂತಾನೆ ಹೇಳ್ಬೋದು. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಇವೆಲ್ಲಾನು ನಮ್ಗೆ ಈ ತರ ಊಟದಲ್ಲಿ ಆಗ್ಲಿ ನಮ್ಮ ಕೆಲಸ ಕಾರ್ಯಗಳಲ್ಲಾಗ್ಲಿ ಒಂದು ಎಕ್ಸರ್ಸೈಸ್ ಬೇಕು ಅನ್ನೋದಾದ್ರೆ ನಮ್ಮ ಮೈ ಚೆನ್ನಾಗಿ ಇಟ್ಕೋಬೇಕು ಅಂತಂದ್ರೆ ನಾವು ಆಯುರ್ವೇದನನ್ನ ಉಪಯೋಗ ಮಾಡ್ಬೇಕು. ಆಯುರ್ವೇದ ಬಂದ್ಬಿಟ್ಟು 5 ವರ್ಷ ಇತಿಹಾಸ ಇರುವಂತಹ ಯಾಕಂದ್ರೆ ಮನೆಯಲ್ಲಿ ಇರುವಂತ ಅಡಿಗೆ ಮನೆಯಲ್ಲಿ ಇರುವಂತ ಮದ್ದುಗಳು ಎಲ್ಲಾ ಪದಾರ್ಥಗಳಿಂದ ಮಾಡೋದೇ ಆಯುರ್ವೇದ ಅಂತಾನೆ ಹೇಳ್ಬೋದು. ಆಯುರ್ವೇದ ಅಂದ್ರೆ ಎ ಅಂದ್ರೆ ಆಯುರ್ವೇದ, ಎಸ್ ಅಂದ್ರೆ ಸಿದ್ಧ, ಯು ಅಂದ್ರೆ ಯುನಾನಿ, ವೈ ಅಂದ್ರೆ ಯೋಗ, ಎಚ್ ಅಂದ್ರೆ ಹೋಮಿಯೋಪತಿ. ಯಾಕಂದ್ರೆ ಇದ್ರಲ್ಲಿ ನಾನು ಸಿದ್ಧ ಒಂದು ಬಿಟ್ಬಿಟ್ಟು ಎಲ್ಲ ಸಿದ್ಧ ಯುನಾನಿ ಬಿಟ್ಬಿಟ್ಟು ಎಲ್ಲಾನು ಮಾಡ್ಬಿಟ್ಟು ಈ ಸಂಸ್ಥೆಯಲ್ಲಿ ನಾನು ಕಾಲಿಟ್ಟಿದೀನಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಮೇಡಮ್, ಫಸ್ಟ್ ಅಂಡ್ ಬೆಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇಮ್ಯುನಿಟಿ. ಇಮ್ಯುನಿಟಿ ಏನಪ್ಪಾ ಅಂದ್ರೆ ನಮ್ಗೆ ಇಮ್ಯುನಿಟಿ ಅಂದ್ರೆ ಏನಂತಾನೆ ಆಗಿನ ಗೊತ್ತಿರ್ಲಿಲ್ಲ. ಒಂದು 5-6 ವರ್ಷದಿಂದ ನಮ್ಗೆ ಅದ್ರ ಬಗ್ಗೆನೆ ಗೊತ್ತಿರ್ಲಿಲ್ಲ. ಇಮ್ಯುನಿಟಿ ಅನ್ನೋದು ಈ ಕೊರೋನಾನಲ್ಲಿ ನಮ್ಗೆ ಗೊತ್ತಾಗಿದೆ ಇಮ್ಯುನಿಟಿ ಬಗ್ಗೆ ಏನು ಅಂತಂದ್ಬಿಟ್ಟು. ಕಾರಣ ಏನಪ್ಪಾ ಅಂದ್ರೆ ಕೊರೋನಾ ಅವ್ರಿಗೆ ಇಮ್ಯುನಿಟಿ ಇಲ್ಲ ಅಂತಂದ್ರೆ ಓದೋರು ಮತ್ತೆ ಮಕ್ಳಿಗೆ ಮನೆಗ್ ಬಂದಿಲ್ಲ. ಮನೆಗಿದ್ದವ್ರಿಗೆ ಅದು ಇದು ಕಷಾಯಗಳು ಕೊಟ್ಕೊಂಡು ನಮ್ಮ ಅಜ್ಜಿಯರಿಗೆ ಶುಂಠಿ ಮೆಣಸು ಹಾಕಿ ಕಷಾಯ ಕೊಟ್ಕೊಂಡಿದ್ದವ್ರು ಬದುಕೊಂಡ್ರು ಅಂತಾನೆ ಹೇಳ್ಬೋದು. ಅದರಿಂದ ಇಮ್ಯುನಿಟಿ ಬಗ್ಗೆ ಹೇಳೋದಾದ್ರೆ ಇಮ್ಯುನಿಟಿಯಲ್ಲಿ ಹಾಕಿರುವಂತಹ ಇಂಗ್ರೀಡಿಯೆಂಟ್ಸ್ ಏನು ಅಂತಂದ್ರೆ ಅಲೆವೇರಾ, ತ್ರಿಫಲಾ, ಕುಕ್ಕುಮ್, ಗಿಲಾಯ್, ಅಶ್ವಗಂಧ, ಮುಲೇತಿ, ಆಪಲ್, ಜಿಂಜರ್, ಅಶ್ವಗಂಧ, ಆಪಲ್, ಮುಲೇತಿ, ಗಿಲಾಯ್, ಆಪಲ್ ಎಕ್ಸ್ಟ್ರಾಕ್ಟ್, ಇಷ್ಟು ಪದಾರ್ಥಗಳನ್ನ ಹಾಕಿ ಇಮ್ಯುನಿಟಿ ಮಾಡಿರ್ತಾರೆ. ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂತಾನೆ ಹೇಳ್ಬೋದು. ಅದನ್ನ ಬಂದ್ಬಿಟ್ಟು ಎಲ್ಲಾ ರೀತಿಯ ವೈರಸ್ಗಳನ್ನು ಮತ್ತು ಸೋಂಕುಗಳನ್ನ ತಡೆಗಟ್ಟಕ್ಕೆ ಇಮ್ಯುನಿಟಿ ತಗೊಳ್ಳೋದು ಒಳ್ಳೇದು. ಮೇಡಮ್ ಸರಿ ಕಾಣ್ತಾ ಇಲ್ಲ ನೀವು ಆಗ್ತಾ ಇರೋದು. ಕಾಫ್ ಅಂತಂದ್ರೆ ಒಂದು ವಯಸ್ಸಾದವ್ರಿಗಾಗ್ಲಿ ಮಕ್ಳಿಗಾಗ್ಲಿ ಮನೇಲಿ ಕೆಮ್ಮು ಇದ್ದೇ ಇರುತ್ತೆ. ಎಂತವ್ರಿಗೂ ತುಂಬಾ ಕೆಮ್ಮು ಇರೋದ್ರಿಂದ ಶೀತ ನೆಗಡಿ ಕೆಮ್ಮಿಗೆ ಇದು ಒಂದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಯಾಕಂದ್ರೆ ಲಾಸ್ಟ್ ಒಂದು 2-3 ತಿಂಗಳಿಂದ ನನಗೂ ತುಂಬಾ ಕೆಮ್ಮು ಇತ್ತು. ಆದ್ರೆ ಇದನ್ನ 3 ಟೈಮ್ ತಗೊಂಡೆ ನಾನು. ತಗೊಂಡ್ರಿಂದ ಆರಾಮ ಅನ್ನಿಸ್ತು. ಎದೆಯಲ್ಲಿ ಕಫ ಕಟ್ಟಿರೋದು ಅಷ್ಟು ಚೆನ್ನಾಗಿ ಕರಗಿ ಬರೋದು ನಾವು ನೋಡ್ಬೋದು ಇದನ್ನ ಕಾಫ್ ಇಂದ ಅಂತಾನೆ ಹೇಳ್ಬೋದು ಮೇಡಮ್. ಥ್ಯಾಂಕ್ ಯು. ನೆಕ್ಸ್ಟ್ ಅಡಿಕ್ಟೋ ಕಾಫ್. ಯಾವುದೇ ತರದ ಕೆಟ್ಟ ಅಭ್ಯಾಸಗಳು, ಮದ್ಯಪಾನ ಧೂಮಪಾನ ಮಾಡೋರಿಗೆ, ಈ ಅಡಿಕೆ ಹಾಕೋರ್ಗೆಲ್ಲ ಈ ಅಡಿಕ್ಟಿವ್ ಕಾಫ್ ಕೊಟ್ರೆ ಅವ್ರಿಗೆ 3 ತಿಂಗಳಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಏನು ಅಂತಂದ್ಬಿಟ್ಟು. ಯಾವುದೇ ತರ ಊಟದಲ್ಲಾಗ್ಲಿ ನೀರಲ್ಲಾಗ್ಲಿ ಇದನ್ನು ಬೆರೆಸಿ ಕೊಡೋದ್ರಿಂದ ಅವ್ರಿಗೆ ಎಲ್ಲಾ ತರದ ಈ ಅಡಿಕ್ಟ್ ಕಾಫ್ ಇಂದ ಎಲ್ಲ ಬಿಡುಗಡೆ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಕಾರ್ಡಿಯೋ ಕಾಫ್ ಬಂದ್ಬಿಟ್ಟು ಹಾರ್ಟ್ಗೆ ನಾನು ತಗೊಂಡಿದ್ದೀನಿ. ಕಾರ್ಡಿಯೋ ಕಾಫ್ ಏನಪ್ಪಾ ಅಂದ್ರೆ ಹಾರ್ಟ್ ಅಲ್ಲಿ ಈ ಬ್ಲಾಕೇಜ್ ಆಗಿರೋದು, ಹಾರ್ಟ್ ಭಾರ, ಕೊಲೆಸ್ಟ್ರಾಲ್ಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ನಾನು 3-4 ಬಾಟಲ್ ತಗೊಂಡಿದ್ದೀನಿ. ನನ್ಗೆ ಈಗ ಪರವಾಗಿಲ್ಲ. ಯಾಕಂದ್ರೆ ನನ್ಗೆ ಯಾವಾಗೂ ಎದೆ ಭಾರ ತರ ಅನ್ಸೋದು, ಇವಾಗ ಆ ತರ ಅನ್ನಿಸ್ತಾ ಇಲ್ಲ. ಅಷ್ಟು ನಾನು ಒಂಥರ ಎನರ್ಜೆಟಿಕ್ ಆಗಿ ಇದ್ದೀನಿ ಅಂತಾನೆ ಹೇಳ್ಬೋದು ಈ ಪ್ರಾಡಕ್ಟ್ ತಗೊಂಡು. ಆರ್ಥೋಸಿಡ್ ಕಾಫ್ ಬಂದ್ಬಿಟ್ಟು ಈ ಜಾಯಿಂಟ್ ಸ್ನಾಯುಗಳಲ್ಲಿ ಉರಿ ಊತ ಮತ್ತು ಜಾಯಿಂಟ್ಗಳಲ್ಲಿ ಊತ ಇರೋದು, ಎಳಿಯೋದು, ನರಗಳು ಎಳಿಯೋದು, ಇಂಥವಕ್ಕೆಲ್ಲಾನು ಆರ್ಥೋಸಿಡ್ ಕಾಫ್ ನಾನ್ ಬಂದಿದ್ದೆ ಈ ಪ್ರಾಡಕ್ಟ್ ನಲ್ಲಿನೇ ಬಂದಿದ್ದು. ಕಾರಣ ಏನಪ್ಪಾ ಅಂತಂದ್ರೆ ನನ್ಗೆ ಇದ್ದಿದ್ದಂತ ಪ್ರಾಬ್ಲಮ್ ಆತರ ಜಾಯಿಂಟ್ ಪೇನ್, ಆರ್ಥರೈಟಿಸ್, ನನಗೆ ರೊಮ್ಯಾಟಿಡ್ ಆರ್ಥರೈಟಿಸ್ ಅಂತ ಈ ಜಾಯಿಂಟ್ಗಳಲ್ಲಿ ನನಗೆ ನೋವಿರ್ತಾ ಇತ್ತು. ಕುತ್ಕೊಳಕ್ ಈ ತರ ಇಷ್ಟೊತ್ತು ನಾನು ಕುತ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ. ಅಷ್ಟೊಂದು ತೊಂದರೆ ಪಡ್ತಾ ಇದ್ದೆ ನನ್ಗೆ. ಆದ್ರೆ ಈ ಆರ್ಥರೈಟಿಸ್ ಕಾಫ್ ಕುಡಿದು ನನ್ಗೆ ಆಯ್ತು. ನಾನು ಒಂದು 8 ತಿಂಗಳಿಂದಾನು ತಗೊಂತಾ ಇದ್ದೀನಿ. ತುಂಬಾ ಚೆನ್ನಾಗಿ ನನ್ ಕೆಲಸ ಮಾಡ್ತಾ ಇದೆ. ಅದು ನಡೆಯಕ್ಕೂ ಚೆನ್ನಾಗಿ ಆರಾಮ್ ಅನ್ನಿಸ್ತಾ ಇದೆ. ತಗೋಬಹುದು, ಎಲ್ಲರೂ ತಗೋಬಹುದು ಅಂತ. ಬೇಬಿ ಕಾಫ್ ಇದು ಮಕ್ಕಳಿಗೆ ಯಾವ್ದಾರ ಇನ್ಫೆಕ್ಷನ್ಗಳಿಗೆ, ಜ್ವರಕ್ಕೆ ಎಲ್ಲ ಕೊಡ್ಬೋದು. ಮತ್ತೆ ಡೈಬೋ ಕಾಫ್ ನನ್ಗೆ ಸೇರಿದ್ದು. ಯಾಕಂದ್ರೆ ನನ್ಗೂ ಶುಗರ್ ಇದೆ. ಯಾರು ಹೇಳ್ಕೊಳಲ್ಲ ಶುಗರ್ ಇದೆ ಅಂತ. ಅದು ಏನಾನ ಒಂದ್ ನೋವು ಹೇಳ್ಕೊಳಕ್ಕೂ ನಾಚಿಕೆ ಬೀಳ್ತಾರೆ. ಆದ್ರೆ ನಾಚಿಕೆ ಬಿದ್ರೆ ಏನು ಪ್ರಯೋಜನ ಇಲ್ಲ ಅಂತಾನೆ ತಿಳ್ಕೊಬಹುದು. ಡೈಬೋ ಕಾಫ್ ಬಂದ್ಬಿಟ್ಟು 3-6 ತಿಂಗಳು ತಗೋಬೇಕು. ಬೆಳಗ್ಗೆ ಒಂದು 20 ml, ಸಾಯಂಕಾಲ ಒಂದು 20 ml ತಗೊಂಡ್ರೆ ನನ್ಗೆ ಅಂತಂದ್ರೆ ನನಗೆ ಇನ್ನ ಸ್ವಲ್ಪ ಕಡಿಮೆ ಆಗ್ಬೇಕು. ಆದ್ರೆ ಎಷ್ಟೋ ಪರವಾಗಿಲ್ಲ. ನಾನು ಡೈಬೋ ಕಾಫ್ ಇಂದ ನನ್ನ ಮಾತ್ರೆಗಳು, ಇನ್ಸುಲಿನ್ ತಗೋತಾ ಇದ್ದೆ, ಎಲ್ಲಾನು ನಾನು ನಿಲ್ಸಿದೀನಿ ಅಂತಾನೆ ಹೇಳ್ಬೋದು. ದಿನದಲ್ಲಿ 2 ಸಲ ತಗೋಬೇಕು. ಥ್ಯಾಂಕ್ ಯು. ಬೂಮ್ ಕಾಫ್
ಈ ಬೂಮ್ ಕಪ್ ಕೂಡ ನಂದೇ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾನು ಇದೆಲ್ಲ ಯೂಸ್ ಮಾಡಿದ್ದೆ. ನನ್ ಕಾಲ್ ನೋವಿಗೆ ನರ್ವ್ಸ್ಗೆ ಅದಕ್ಕೆಲ್ಲದಕ್ಕೂ ಈ ಬೂಮ್ ಕಪ್ ತುಂಬಾ ಒಳ್ಳೆಯ ಇದಾಗುತ್ತೆ. ಮತ್ತೆ ಗಂಡಸರಲ್ಲಿ ಕೂಡ ಗಂಡಸರಿಗೆ ಕೊಡ್ಬೋದು ಇದನ್ನ. ಅವ್ರಿಗೆ ಶಕ್ತಿ ಏನ್ ಬರುತ್ತೋ ಅವ್ರಿಗೆ ಅದಕ್ಕೆ ಬೇಕಾಗತ್ತೆ, ಅದಕ್ಕೆ ಅವ್ರು ಕೊಡ್ಬೋದು. ಮತ್ತು ಲಿವೋ ಕಪ್ ಲಿವರ್ ಅಲ್ಲಿ ಲಿವರ್ ಇರುವಂತಹ ಫಂಗಸ್ ಆಗ್ಲಿ, ಲಿವರ್ಗೆ ಎಲ್ಲಾ ತರದ ಪಿತ್ತಕೋಶದ ಉತ್ಪತ್ತಿಯನ್ನು ನಿರ್ವಹಿಸಲು ಮಾಡುತ್ತದೆ. ಪ್ರತಿಯೊಂದು ರೀತಿಯ ಸೋಂಕಿನಿಂದ ಲಿವರ್ ಕಪ್ ಕುಡಿಯೋದ್ರಿಂದ ಈ ಸೋಂಕನ್ನು ನಿವಾರಣೆ ಮಾಡಲು ಸಾಧ್ಯವಾಗುತ್ತದೆ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ಯಾವುದೇ ಪ್ರಾಡಕ್ಟ್ ಕೊಡಕ್ ಮುಂಚೆ ಲಿವೋ ಕಪ್ 1-2 ಬಾಟಲ್ ಕೊಡೋದು ಉತ್ತಮ ಅಂತಾನೆ ಹೇಳ್ಬೋದು. ಗೈನಾ ಕಪ್ ಲೇಡೀಸ್ಗೆ ಕೊಡುವಂತ ಪ್ರಾಡಕ್ಟ್ ಇದು. ಗೈನಾ ಕಪ್ ಏನಪ್ಪಾ ಅಂದ್ರೆ ಲೇಡೀಸ್ ಅಲ್ಲಿ ಇರುವಂತಹ ಬಂಜೆತನ ಮತ್ತು ಅವರ ಗರ್ಭಕೋಶದಲ್ಲಿ ಗುಳ್ಳೆಗಳು, ವೈಟ್ ಪ್ಯಾಚಸ್ ಎಲ್ಲ ಆಗೋದಕ್ಕೆ, ವೈಟ್ ಡಿಸ್ಚಾರ್ಜ್ ಮತ್ತೆ ಡೇಟ್ಗಳು ಸರಿಯಾಗಿ ಆಗದೆ ಇರೋರಿಗೆ ಇದನ್ನ ಕೊಡೋದ್ರಿಂದ 3-6 ತಿಂಗಳಲ್ಲಿ ಒಳ್ಳೆಯ ಫಲಿತಾಂಶ ನೋಡ್ಬೋದು ಅಂತ ಹೇಳ್ಬೋದು. ದಿನಕ್ಕೆ 2 ಬಾರಿ ಬೆಳಗ್ಗೆ ಸಾಯಂಕಾಲ ತಗೋಬೇಕು. ಟೈರೋ ಕಪ್ ನನಗೆ ಥೈರಾಯ್ಡ್ ಇತ್ತು. ನಾನೊಂದು 6 ತಿಂಗಳು ತಗೊಂಡಿದ್ದೀನಿ ಈ ಪ್ರಾಡಕ್ಟ್ ನ. ತಗೊಂಡು ನನ್ಗೆ ಬಂದ್ಬಿಟ್ಟು ಇಲ್ಲಿ ಕತ್ತತ್ರ ಇಷ್ಟು ದಪ್ಪ ಇರೋದು. ನಾನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿದವ್ರು ಯಾರನ್ನ ಇದ್ರೆ ಇಷ್ಟು ದಪ್ಪ ಇರುತ್ತೆ ನನಗೆ. ಇವಾಗ ಅದು ಇಲ್ಲೇ ಇಲ್ಲ, ತುಂಬಾ ಚೆನ್ನಾಗಿದೆ. ನನ್ಗೆ ಒಂಥರ ಅನ್ಸುತ್ತೆ, ಇವೆಲ್ಲ ಒಂಥರ ಸೈಡ್ ಭೂತ ತರ ಇತ್ತು. ಇವಾಗ ಟೈರಾಯ್ಡೇ ಇಲ್ಲ. ನಾನು 75 mg ಮಾತ್ರೆ ತಗೊಂತಾ ಇದ್ದವಳು, ಇವಾಗ ಮಾತ್ರೆ ನಿಲ್ ಮಾಡಿದೀನಿ ನಾನು ಅಂತಾನೆ ಹೇಳ್ಬೋದು. ಅಷ್ಟು ಒಳ್ಳೆ ಪ್ರಾಡಕ್ಟ್ ಇದು. ದಿನಕ್ಕೆ 2 ಬಾರಿ ತಗೋಬೇಕು. ಥೈರಾಯ್ಡ್ ಅಲ್ಲಿ 2 ವಿಧ ಇರುತ್ತೆ, ಹೈಪರ್ ಥೈರಾಯ್ಡ್ ಮತ್ತು ಹೈಪೋಥೈರಾಯ್ಡ್ 2 ಗ್ರಂಥಿಗಳು ಇರುತ್ತೆ. ಅವೆರಡಕ್ಕೂ ಒಂದೇ ಪ್ರಾಡಕ್ಟ್ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಪೈಲೋಕಾಪ್ ಪೈಲ್ಸ್ ಅಂತಂದ್ರನೆ ಯಾರು ಹೇಳ್ಕೊಳಕ್ ಆಗಲ್ಲ ಅಂತ ಒಂದು ಸ್ಥಿತಿ ಇರುತ್ತೆ. ಪೈಲ್ಸ್ ಬಂದ್ರೆ ಯಾರ ಹತ್ರನು ಹೇಳ್ಕೊಳಕ್ ಆಗಲ್ಲ ಆ ನೋವುನ. ಅವ್ರಿಗೆ ಗೊತ್ತಾ ನೋವು ಎಂತದ್ದು ಅಂತ ಅನ್ಬಿಟ್ಟು. ಪೈಲ್ಸ್, ಫಿಸ್ತುಲಾ, ಫಿಶರ್ ಅನ್ಬಿಟ್ಟು 3 ತರ ಇರುತ್ತೆ. ಆದ್ರೆ ಅದನ್ನ ಬಂದ್ಬಿಟ್ಟು ನಾವು ಹಾಸ್ಪಿಟಲ್ ಅಲ್ಲಿ ಹೋಗಿ ಪೈಲ್ಸ್ ಇದ್ ಮಾಡಿದ್ರು ಕೂಡ ಅದು ಮೊಳಕೆ ತೆಗೆದ್ರು ತಿರ್ಗಾ ಬರ್ತಾ ಇರುತ್ತೆ ಬೇರು. ಅದ್ರಿಂದ ಈ ಪೈಲೋಕಾಪ್ ತಗೊಂಡೋದ್ರಿಂದ ಬೇರ್ ಸಮೇತ ನಮ್ಗೆ ಮತ್ತೆ ಅದು ತಿರ್ಗಾ ಬರಲ್ಲ ಅಂತಾನೆ ಹೇಳ್ಬೋದು. ತುಂಬಾ ಒಳ್ಳೆಯ ಪ್ರಾಡಕ್ಟ್. ದಿನಕ್ಕೆ 2 ಬಾರಿ ತಗೋಬೇಕು ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಸ್ಟೋನೋಕಾಪ್ ಏನಂತಂದ್ರೆ ಕಿಡ್ನಿಯಲ್ಲಿ ಕಲ್ಲುಗಳು ಇರುತ್ತೆಲ್ಲ, ಅದೆಲ್ಲಾನು 20 mm ಕಲ್ಲುನು ನಮ್ಮ ಯೂರಿನ್ ಪಾಸ್ ಔಟ್ ನಲ್ಲಿ ಬಂದ್ಬಿಡುತ್ತೆ ಚಿಕ್ಕದಾಗಿ. ಮತ್ತೆ ಯಾವುದೇ ತರ ನಮ್ಮ ಕಿಡ್ನಿ ಸೋಂಕುಗಳು ಎಲ್ಲಾನು ನಿವಾರಣೆ ಮಾಡುತ್ತದೆ ಅಂತಾನೆ ಹೇಳ್ಬೋದು. ಮೂತ್ರಪಿಂಡದ ಸೋಂಕು ಮತ್ತು ಉರಿಯೂತ ಎಲ್ಲವನ್ನು ಕಡಿಮೆ ಮಾಡುತ್ತದೆ ಸ್ಟೋನೋಕಾಪ್. ಮತ್ತೆ ಅಲರ್ಜಿ ಕಾಪ್ ಬಂದ್ಬಿಟ್ಟು ನಮ್ಮ ಶ್ವಾಸನಾಳದಲ್ಲಿ ಇರುವಂತ ಎಲ್ಲಾ ತರದ ಅಲರ್ಜಿಗಳನ್ನು ಕಡಿಮೆ ಮಾಡುತ್ತೆ. ಯಾಕಂತಂದ್ರೆ ಅದರಲ್ಲಿ ನಮ್ಗೆ ಉಸಿರಾಡದ ತೊಂದರೆ ಆಗುತ್ತ, ಅದನ್ನೆಲ್ಲಾನು ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಕೆಮ್ಮು, ನೆಗಡಿ, ಜ್ವರ ಏನ್ ಬಂದ್ರು ಈ ಅಲರ್ಜಿ ಕಾಪ್ ಕೊಟ್ರೆ ಮೈಯಲ್ಲಿ ಇರುವಂತ ಎಲ್ಲಾ ತರದ ಸೋಂಕುಗಳು ಇದರಿಂದ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಇದು ದೇಹದಲ್ಲಿರುವಂತ ರೋಗಾಂಶ ಶಕ್ತಿಗಳನ್ನು ಕಡಿಮೆ ಮಾಡುತ್ತದೆ. ತ್ರಿಫಲ ವಾತ, ಪಿತ್ತ, ಕಫ. ನಮ್ಮ ಬಾಡಿಗೆ, ಮನುಷ್ಯನ ಬಾಡಿಗೆ ಇರೋದಂತ 3 ಇದು ವಾತ, ಪಿತ್ತ, ಕಫ ಅನ್ಬಿಟ್ಟು. ಅದು ಕರೆಕ್ಟ್ ಆಗಿದ್ರೆ ನಮ್ಮ ಮೈ ಎಲ್ಲಾನು ಕರೆಕ್ಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಬ್ರೈನ್ ಕಪ್ ಕಣ್ಣಿಗೂ ಆಗುತ್ತೆ. ಮತ್ತೆ ಬ್ರೈನ್ ಅಲ್ಲಿ ಯಾವುದೇ ತರ ತೊಂದರೆಗಳಾದ್ರೆ ನರ್ವ್ಸ್ಗಳಿಗೆ ತುಂಬಾ ಉಪಯೋಗಕಾರಿ ಅಂತಾನೆ ಅನ್ಬೋದು. ಕಾರ್ಬೋ ಕಾಪ್ ಅಂತಂದ್ರೆ ನಾನು ಇನ್ನ ಯಾರಿಗೂ ಒಬ್ರಿಗೂ ಒಂದು ಕೊಟ್ಟಿಲ್ಲ. ಇದನ್ನ ಒಂದು ತಗೊಂಡು ಇಟ್ಕೊಂಡಿದೀನಿ. ಆದ್ರೆ ಏನಪ್ಪಾ ಅಂದ್ರೆ ಕ್ಯಾನ್ಸರ್ಗೆ ಅಂತ ಕೊಡ್ತಾರೆ. ಆದ್ರೆ ಇನ್ನ ಗಂಟ ನಾನು ಯಾರಿಗೂ ಕೊಟ್ಟಿಲ್ಲ. ಇದು 4th ಸ್ಟೇಜ್ ಕ್ಯಾನ್ಸರ್ಗೂ ಕಡಿಮೆ ಆಗುತ್ತೆ ಅಂತ ಇದು ಈ ಪ್ರಾಡಕ್ಟ್ ತಗೊಳ್ಳೋದ್ರಿಂದ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ನೋನಿ ಜ್ಯೂಸ್ ಬಂದ್ಬಿಟ್ಟು ನಾವು ನೋಡಿದಿರಿ, ಅಮೃತ್ ನೋನಿ ನೋಡಿದಿರಿ, ಇನ್ನ ಒಂದು 2-3 ತರ ನೋನಿ ನೋಡಿದಿರಿ. ಅದು ಬಾಟಲ್ ತುಂಬಾ ದೊಡ್ಡದಿರುತ್ತೆ, ಅದ್ರ ಜ್ಯೂಸ್ ತರಾನೇ ಇರುತ್ತೆ. ಅದು ನಾವು ನಿಂಬೆಹಣ್ಣು ಜ್ಯೂಸ್ ಹೆಂಗಿರುತ್ತೆ ಹಂಗಿರುತ್ತೆ ಅದು ಉಯ್ದ್ರೆ. ಆದ್ರೆ ನಮ್ ನೋನಿ ಜ್ಯೂಸ್ ಮಾತ್ರ ಅಷ್ಟು ಗಟ್ಟಿಯಾಗಿರುತ್ತೆ, ಕುಡಿಯೋಕ್ಕೂ ಅಷ್ಟು ಚೆನ್ನಾಗಿರುತ್ತೆ. ಕಹಿ ಏನ್ ಅನ್ಸಲ್ಲ, ತುಂಬಾ ಚೆನ್ನಾಗಿ ಸಿಹಿಯಾಗಿ ಇರುತ್ತೆ ಅಂತಾನೆ ಹೇಳ್ಬೋದು. ಇದು ನಮ್ಮ ದೇಹದಲ್ಲಿ ಇರುವಂತಹ ಎಲ್ಲ ಕಾಯಿಲೆಗಳ ವಿರುದ್ಧ ಹೋರಾಡುವಂತಹ ಜ್ಯೂಸ್ ಇದು. ಮತ್ತೆ ಅಲೆವೇರಾ ಏನಕ್ಕಪ್ಪ ಅಂದ್ರೆ ನಮ್ಗೆ ಕೂದ್ಲಿಗೆ ಆಗುತ್ತೆ. ಮತ್ತೆ ನಮ್ಗೆ ಹೀಟ್ ಬಾಡಿ ಆಗಿದ್ರೆ ಇದನ್ನ ತಗೊಳ್ಳೋದ್ರಿಂದ ಕೋಲ್ಡ್ ಆಗುತ್ತೆ. ಯಾವ್ದನ
ಪ್ರಾಡಕ್ಟ್ ಜೊತೆ ಈಟ್ ಜಾಸ್ತಿ ಆಗಿರೋದ್ರಿಂದ ಕಾಂಬಿನೇಷನ್ ಆಗಿ ಅಲೋವೆರಾವನ್ನು ಕೊಡ್ಬೋದು. BP ಎಲ್ಲಾನು ಇದು ಕಂಟ್ರೋಲ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಪಂಚ ತುಳಸಿ ಡ್ರಾಪ್ ಇದು ಬಂದ್ಬಿಟ್ಟು ಇದು ಮನೆಯಲ್ಲಿ ಒಂದು ಇಟ್ರೆ ಒಂದು ಡಾಕ್ಟರ್ ಇದ್ದಂಗೆನೆ ಲೆಕ್ಕ ಇದು. ಯಾಕಂತಂದ್ರೆ ಒಂದು ನೆಗಡಿ ಆಗ್ಲಿ, ಒಂದು ಸೀನ್ ಬರೋದಾಗ್ಲಿ, ಈ ಡೆಸ್ಟ್ ಅಲರ್ಜಿಗೆ ಒಂದು ಲೋಟ 1 ಲೀಟರ್ ಬಾಟ್ಲಿಗೆ ಒಂದೇ ಹನಿ ಹಾಕೊಂಡು ಒಂದು ಅರ್ಧ ದಿನ 3 ಲೀಟರ್ ಕುಡಿಬೇಕು. ಒಂದು ಬಾಟ್ಲಿಗೆ ಹಾಕೊಂಡ್ರೆ ಸಾಕು. ಫುಲ್ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಇರುವಂತ ಎಲ್ಲಾ ತರದ ಟಾಕ್ಸಿನ್ ಗಳನ್ನು ಇದು ಹೊರ ಹಾಕುತ್ತೆ ಅಂತಾನೆ ಹೇಳ್ಬೋದು. ಹೋಗ್ಬೇಕಾಪ್ ಅಂತ ಏನಪ್ಪಾ ಅಂತಂದ್ರೆ ದಪ್ಪಗಿರೋರು ಮತ್ತೆ ಕೊಲೆಸ್ಟ್ರಾಲ್ ಇರೋರಿಗೆ ಈ ಒಬೇಕಪ್ ಕೊಡೋದ್ರಿಂದ ತುಂಬಾ ಬೇಗ 3 ರಿಂದ 6 ತಿಂಗಳಲ್ಲಿ ಸಣ್ಣ ಆಗ್ತಾರೆ. ಇದರಲ್ಲಿ ನಮ್ಮ ಜಸಿತಾ ಮೇಡಮ್ ಅವರು ಸ್ವಲ್ಪ ಸಣ್ಣಗ್ ಆಗಿದ್ದಾರೆ ಇವಾಗ ಅಂತಾನೆ ಹೇಳ್ಬೋದು. ಮತ್ತೆ ಸಣ್ಣ ಇರೋರು ದಪ್ಪ ಆಗ್ಬೇಕಾದ್ರೆ ಊಟ ಆದ್ಮೇಲೆ ಇದನ್ನ ತಗೋಬೇಕು. ಸಣ್ಣಗಿರೋರು ದಪ್ಪ ಆಗ್ತಾರೆ ಮೇಡಮ್. ಹರ್ಬಲ್ ನಮ್ಮ ಕಂಪನಿಯಲ್ಲಿ ಹರ್ಬಲ್ ಬಾರ್ ಮತ್ತೆ ಡೆಂಟೋ ಟೂತ್ ಕ್ರೀಮ್ ಇದು ಒಂದು ಡಾಕ್ಟರ್ ತರನೇ ಕೆಲಸ ಮಾಡುತ್ತೆ. ಯಾಕಪ್ಪ ಅಂತಂದ್ರೆ ಇದರಲ್ಲಿ 21 ತರದ ನೋವಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು. ನಮ್ಗೆ ಹಲ್ಲು ಉಜ್ಜೋದು ಮಾತ್ರ ಅಲ್ಲ, ನಮ್ಮ ಹೊಸಡು ಕಟ್ಟಾಗಿದ್ರೆ ಮತ್ತು ಹೊಟ್ಟೆ ಉಬ್ರ ಆಗಿದ್ರೆ, ಉಳಿ ತೇಗ ಆಗಿದ್ರೆ, ಮತ್ತೆ ಪೈಲ್ಸ್ ಆಗಿರೋಂತ ಜಾಗಕ್ಕೆ ಹಚ್ಬೋದು. ಯಾವ್ದನ ಬೆಂಕಿ ಬಿದ್ದಂತ ಕೈಗಳಲ್ಲಿ ಏನಾನ ಸುಟ್ಟು ಗಾಯ ಆದ್ರೆ ಅಲ್ಲಿ ಹಚ್ಬೋದು, ಕಟ್ಟಾಗಿರೋ ಜಾಗಕ್ಕೆ ಹಚ್ಬೋದು. ಎಲ್ಲಾ ತರದ ಸುಮಾರು ಜಾಗಕ್ಕೆ ಇದು ಹಚ್ಚಬಹುದು ಅಂತಾನೆ ಹೇಳ್ಬೋದು. ಇದು ಒಂದು ಡಾಕ್ಟರ್ ಕೆಲಸ ಮಾಡುತ್ತೆ. ಮತ್ತೆ ಹರ್ಬಲ್ ಫೇಸ್ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ನನ್ಗೆ ಇಷ್ಟೆಲ್ಲ ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಂತಹ. ಯಾಕಂದ್ರೆ ನಾನು ಸುಮಾರು ದಿವಸ ಆಯ್ತು BOP ಹೋಗಿನೂ ಸುಮಾರು ದಿವಸ ಆಗಿತ್ತು. ಅದರಿಂದ ಸರಿಗ್ ನನ್ಗೆ ಇದಾಗ್ತಾ ಇಲ್ಲ. ಇಲ್ಲಿ ಬೇರೆ ನನ್ನ ಮೊಮ್ಮಕ್ಕಳದು ಒಂದ್ ಸ್ವಲ್ಪ ತೊಂದರೆಗಳು, ಅದರಿಂದ ಸ್ವಲ್ಪ ಇದಾಗ್ತಾ ಇದೆ. ದಯವಿಟ್ಟು ಏನು ತಪ್ಪಾಗಿ ತಿಳ್ಕೊಬೇಡಿ ಮೇಡಮ್. ಇದು ಅರ್ಧನೇ ಆಗ್ತಾ ಇದ್ದೀರಾ ನೀವು. ಸಿಂಪಲ್ ಸ್ಟೆಪ್ಸ್ ಟು ಅರ್ನ್ ಮನಿ. BOP use the product, get the result, share with the people. 100 SP ಇದು ಫಸ್ಟ್ ರ್ಯಾಂಕ್ ಬೇಕಾಗಿರುವಂತ 100 SP. ನಾವು ಬಂದ್ಬಿಟ್ಟು ಯು ಅಂದ್ರೆ ನೀವು 100 SP ಗೆ ಜಾಯಿನ್ ಆಗಿದ್ದೀರಾ. A ಅಂದ್ರೆ ಆಶಾ, ನೀವು ಬಂದ್ಬಿಟ್ಟು ಒಬ್ಬರನ್ನ ಆಶಾ ಅನ್ನೋರ್ನ ಕರ್ಕೊಂಡ್ ಬಂದಿದ್ದೀರಾ 100 SP ಗೆ. ಮತ್ತೆ B ಭಾರತಿ ಅನ್ನೋರು, ಭಾರತಿ ಅವ್ರನ್ನ ಬಂದ್ಬಿಟ್ಟು ಆಶಾ ಅವ್ರು ಕರ್ಕೊಂಡ್ ಬಂದಿದ್ದಾರೆ. C ಬಂದ್ಬಿಟ್ಟು ಚೈತ್ರ, ಅವ್ರು ಬಂದ್ಬಿಟ್ಟು ನೀವನ್ನ ಕರ್ಕೊ ಬರ್ಬೋದು. ಯು ಅನ್ನ ಕರ್ಕೊ ಬರ್ಬೋದು, ಇಲ್ಲ ಏನ ಕರ್ಕೊ ಬರ್ಬೋದು. ಸಿನ A B ಬಂದಿರೋದ್ರಿಂದ ನಿಮ್ಗೆ ಬಂದ್ಬಿಟ್ಟು 1000 ರೂಪಾಯಿ. ಬರುತ್ತೆ. ಮತ್ತೆ ಲಾಸ್ಟ್ C ಒಂದು ಬರೋದ್ರಿಂದ ನಿಮ್ಗೆ 1500 ರೂಪಾಯಿ ಬರುತ್ತೆ. ಏನಪ್ಪಾ ಅಂತಂದ್ರೆ 200 SP ಫಸ್ಟ್ ರ್ಯಾಂಕ್ ಬಂದ್ಬಿಟ್ಟು ರೈಟ್ ಅಲ್ಲಿ ಬಂದ್ಬಿಟ್ಟು 200, ಲೆಫ್ಟ್ ಅಲ್ಲಿ ಬಂದ್ಬಿಟ್ಟು 200, ರೈಟ್ ಅಲ್ಲಿ ಬಂದ್ಬಿಟ್ಟು 100. ನಿಮ್ಗೆ 2500 ಬರುತ್ತೆ ಫಸ್ಟ್ ರ್ಯಾಂಕ್ ಅಚೀವ್. ಸೇಲ್ಸ್ ಎಕ್ಸಿಕ್ಯೂಟಿವ್ ರ್ಯಾಂಕ್ ಅಂತ. ಸೆಕೆಂಡ್ ರ್ಯಾಂಕ್ ಗೆ ಬಂದ್ಬಿಟ್ಟು ನೀವನ್ನ ಸರಿ ಇಲ್ಲ ನಿಮ್ ಕೆಳಗಡೆ ಅನ್ನೋರ್ನ ಆಗಿರೋರ್ನ ಆದ್ರೂ ಸರಿ. ಲೆಫ್ಟ್ ಅಲ್ಲಿ ಬಂದ್ಬಿಟ್ಟು 600 SP, ರೈಟ್ ಅಲ್ಲಿ ಬಂದ್ಬಿಟ್ಟು 300 SP. 300 SP 3000 ಇನ್ಸೆಂಟಿವ್, 4000 ಬೋನಸ್ ಸೇರಿ 7500 ನಿಮಗೆ ಬರುತ್ತೆ. ಸೇಲ್ಸ್ ಸೀನಿಯರ್ ಎಕ್ಸಿಕ್ಯೂಟಿವ್ ಅಂತ ಅಂದ್ಬಿಟ್ಟು ಸೆಕೆಂಡ್ ರ್ಯಾಂಕ್. ಅಸಿಸ್ಟೆಂಟ್ ಸೇಲ್ಸ್ ಆಫೀಸರ್ ರ್ಯಾಂಕ್ ಥರ್ಡ್ ರ್ಯಾಂಕ್ಗೆ ಬೋನಸ್ ಬಂದು 200 SP, 12 SP ಮತ್ ಇನ್ಸೆಂಟಿವ್ ಬಂದ್ಬಿಟ್ಟು ಬೋನಸ್ ಬಂದು 120 SP, ಇನ್ಸೆಂಟಿವ್ ಬಂದ್ಬಿಟ್ಟು 60 SP. ಒಟ್ಟು ನಿಮ್ಗೆ ಇನ್ಸೆಂಟಿವ್ 6000, ಬೋನಸ್ 9000, ಒಟ್ಟು ಸೇರಿ 15000 ಇನ್ಕಮ್. ಥರ್ಡ್ ರ್ಯಾಂಕ್ ಅಸಿಸ್ಟೆಂಟ್ ಸೇಲ್ಸ್ ಆಫೀಸರ್ ರ್ಯಾಂಕ್ ASO. ಡೆಪ್ಯೂಟಿ ಸೇಲ್ಸ್ ಆಫೀಸರ್ DSO ರ್ಯಾಂಕ್ ಬಂದ್ಬಿಟ್ಟು ಬೋನಸ್ ಬಂದ್ಬಿಟ್ಟು 24, 220
40 SP, ಇನ್ಸೆಂಟಿವ್ ಬಂದ್ಬಿಟ್ಟು 1200 SP, ಇನ್ಸೆಂಟಿವ್ ಅಲ್ಲಿ ಬಂದ್ಬಿಟ್ಟು 12,000, ಬೋನಸ್ ಅಲ್ಲಿ ಬಂದ್ಬಿಟ್ಟು 20,000, ಒಟ್ಟು 32,000 ಟೋಟಲ್ ಇನ್ಕಮ್ 4th ರ್ಯಾಂಕ್ಗೆ. ಸೇಲ್ಸ್ ಆಫೀಸರ್ SO, ಇದು 5ನೇ ರ್ಯಾಂಕ್. ಬೋನಸ್ ಬಂದ್ಬಿಟ್ಟು 48 SP, ಇನ್ಸೆಂಟಿವ್ ಬಂದ್ಬಿಟ್ಟು 24 SP, ಇನ್ಸೆಂಟಿವ್ ಅಲ್ಲಿ ಬಂದ್ಬಿಟ್ಟು 24,000, ಬೋನಸ್ ಬಂದ್ಬಿಟ್ಟು 45,000, ಒಟ್ಟು ಟೋಟಲ್ ಬಂದ್ಬಿಟ್ಟು 69,000. ಸೇಲ್ಸ್ ಆಫೀಸರ್ ಇದರಲ್ಲಿ ಒಂದು ಏನಪ್ಪಾ ಅಂತಂದ್ರೆ 5ನೇ ರ್ಯಾಂಕ್ ಬಂದ್ರೆ ನಮ್ಗೆ ನಮ್ ಕಂಪನಿ ಕಡೆಯಿಂದ 1 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಸಿಗುತ್ತೆ. ಮತ್ತೆ ಬಂದ್ಬಿಟ್ಟು ಅವ್ರ ಕಡೆ ಈ 5ನೇ ರ್ಯಾಂಕ್ ಅವ್ರು ಏನಾನ ಹೆಚ್ಚು ಕಮ್ಮಿ ಆಗಿ ಹೋದ್ರೆ ಅಂತಂದ್ರೆ, ಅವರು 3 ಜನ ಮಕ್ಕಳು ಓದ್ತಾ ಇದ್ರೆ ಅವ್ರಿಗೆ ಸೆಕೆಂಡ್ ಇಯರ್ PUC ಗಂಟನು ಯಾವುದೇ ತರ ಕಾಲೇಜ್ ಆಗ್ಲಿ ಸ್ಕೂಲ್ ಆಗ್ಲಿ ಅವರು ನಮ್ ಕಡೆಯಿಂದ ₹1 ತಗೊಳ್ದಿರ ನಮ್ಮ ಸಂಸ್ಥೆ ಕಡೆಯಿಂದ ಅದನ್ನ ಅವರು ಬರ್ಸ್ತಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಮೇಡಮ್, 4 ಲೀಡರ್ ರ್ಯಾಂಕ್ 6ನೇ ರ್ಯಾಂಕ್. ಬೋನಸ್ 12,000 SP, ಇನ್ಸೆಂಟಿವ್ ಬಂದ್ಬಿಟ್ಟು 6,000 SP, ಮತ್ತು ಇನ್ಸೆಂಟಿವ್ ಅಲ್ಲಿ 60,000, ಬೋನಸ್ ಬಂದು 1,50,000 ರೂಪಾಯಿ, ಟೋಟಲ್ ಇನ್ಕಮ್ ಬಂದ್ಬಿಟ್ಟು 2,10,000 ರೂಪಾಯಿ. ಈ ರ್ಯಾಂಕ್ ಮಾಡ್ಕೊಂಡ್ರೆ ನಮ್ಗೆ ಥೈಲ್ಯಾಂಡ್ ಟ್ರಿಪ್ ಒಬ್ಬರಿಗೆ ಥೈಲ್ಯಾಂಡ್ ಹೋಗುವಂತ ಅವಕಾಶ ಸಿಗುತ್ತೆ. ಎಲ್ಲರೂ ಇದಕ್ಕೆ ಕಾಯ್ತಾ ಇದೀರಿ ಮಾಡ್ಬೇಕು ಅಂತ. 4 ಲೀಡರ್ ರ್ಯಾಂಕ್ ಥೈಲ್ಯಾಂಡ್. ಮತ್ತೆ ಚೀಫ್ ಮ್ಯಾನೇಜರ್ 7ನೇ ರ್ಯಾಂಕ್. ಬೋನಸ್ ಬಂದು 2,400 SP, ಬೋನಸ್ ಇನ್ಸೆಂಟಿವ್ ಬಂದ್ಬಿಟ್ಟು 12,000, ಇನ್ಕಮ್ ಬಂದ್ಬಿಟ್ಟು 1,20,000, ಬೋನಸ್ ಬಂದ್ಬಿಟ್ಟು 2,30,000, ಟೋಟಲ್ ಬಂದ್ಬಿಟ್ಟು 3,50,000 ಅಂತಾನೆ ಹೇಳ್ಬೋದು. ವೈಸ್ ಪ್ರೆಸಿಡೆಂಟ್ ರ್ಯಾಂಕ್ 8ನೇ ರ್ಯಾಂಕ್. ಬೋನಸ್ ಬಂದ್ಬಿಟ್ಟು 48,000 SP, ಮತ್ತು ಇನ್ಸೆಂಟಿವ್ ಬಂದ್ಬಿಟ್ಟು 24,000 SP, ಇನ್ಸೆಂಟಿವ್ 2,40,000, ಬೋನಸ್ 3,60,000, ಟೋಟಲ್ 6 ಲಕ್ಷ ರೂಪಾಯಿ ಇನ್ಕಮ್ ಇದೆ. ನೆಕ್ಸ್ಟ್ ಮೇಡಮ್, ಶ್ರೀಲಂಕಾ ಟ್ರಿಪ್ ಫ್ಯಾಮಿಲಿ 8ನೇ ರ್ಯಾಂಕ್ಗೆ ವೈಸ್ ಪ್ರೆಸಿಡೆಂಟ್ ರ್ಯಾಂಕ್ ಶ್ರೀಲಂಕಾ ಟ್ರಿಪ್. ಪ್ರೆಸಿಡೆಂಟ್ 9ನೇ ರ್ಯಾಂಕ್. ಬೋನಸ್ ಬಂದ್ಬಿಟ್ಟು 96,000 SP, ಇನ್ಸೆಂಟಿವ್ 48,000 SP, ಇನ್ಸೆಂಟಿವ್ ನಲ್ಲಿ 4,80,000, ಬೋನಸ್ 8,20,000, ಒಟ್ಟು ಟೋಟಲ್ ಇನ್ಕಮ್ ಬಂದ್ಬಿಟ್ಟು 13 ಲಕ್ಷ. ದುಬೈ ಟ್ರಿಪ್ ಕಪೆಲ್ ಪ್ರೆಸಿಡೆಂಟ್ ರ್ಯಾಂಕ್ಗೆ 9ನೇ ರ್ಯಾಂಕು, ದುಬೈ ಟ್ರಿಪ್ ಕಪೆಲ್ಗೆ. ಅದೇ ರೀತಿಯಾಗಿ ಬೋನಸ್ ಇನ್ಸೆಂಟಿವ್ ಬೋನಸ್ ಎಲ್ಲ ಸೇರಿ ಒಟ್ಟು ಡೈಮಂಡ್ ಅಲ್ಲಿ 22 ಲಕ್ಷ ಟೋಟಲ್ 10ನೇ ರ್ಯಾಂಕ್ಗೆ. ಡೈಮಂಡ್ಗೆ ಮಲೇಷಿಯಾ ಟ್ರಿಪ್ ಸೆಲ್ಫ್ ಒಬ್ಬರನ್ನ ಮಲೇಷಿಯಾ ಟ್ರಿಪ್ ಕರ್ಕೊಂಡು ಹೋಗ್ತಾರೆ 10ನೇ ರ್ಯಾಂಕ್ ಡೈಮಂಡ್ಗೆ. ಒಟ್ಟು ನಮ್ಮ ಈ ಸಂಸ್ಥೆಯಲ್ಲಿ 18 ರ್ಯಾಂಕ್ ಇದೆ. 18 ರ್ಯಾಂಕ್ ಅಲ್ಲ, ಕೋಟಿಂಗ್ ಮೇಲೆ ಬರುತ್ತೆ. ಅದನ್ನ ಹೇಳಿದ್ರೆ ನಮ್ಗೆ ತಲೆ ತಿರುಗುತ್ತೆ ಅಂತಾನೆ ಹೇಳ್ಬೋದು. ಆದ್ರಿಂದ ನಾನು 10ನೇ ರ್ಯಾಂಕ್ಗೆ ನಿಲ್ಲಿಸ್ಕೊಳ್ತೀನಿ. ಕಂಪನಿಯ ಪ್ರೊಫೈಲ್ ಇದು ನಮ್ಮ ಕಂಪನಿ ಬಂದ್ಬಿಟ್ಟು ಹೆಡ್ ಆಫೀಸ್ ಬಂದು ಚಿಕ್ಕಮಗಳೂರಿನಲ್ಲಿದೆ. ಚಿಕ್ಕಮಗಳೂರಿನ ಗೌರಿ ಕಾಲುವೆಯಲ್ಲಿದೆ ಹೆಡ್ ಆಫೀಸ್. ಮತ್ತೆ ನಮ್ಮ MD ಸರ್ ಅವ್ರ ಮನೇನು ಒಂದೇ ಬಿಲ್ಡಿಂಗ್ ನಲ್ಲಿ ಇದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಮೇಡಮ್, ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಂದ್ಬಿಟ್ಟು ಜೈಪುರ್ ರಾಜಸ್ಥಾನ್ ಇಲ್ಲಿದೆ. ಅದು ಸ್ವಂತವಾಗಿ ಮಾಡ್ತಾ ಇರುವಂತಹ
8,000 ಸ್ಕ್ವೇರ್ ಫೀಟ್ ಅಲ್ಲಿ ನಮ್ಮ MD ಸರ್ ಅವ್ರ ಜಾಗನೇ ಆಗಿರುತ್ತದೆ. ಅದರಲ್ಲಿ ನಮ್ಗೆ ಪ್ರಾಡಕ್ಟ್ಗಳನ್ನ ತಯಾರಿ ಮಾಡಿ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನಮ್ಮ ಕಂಪನಿಗೆ ಬೇಕಾಗಿರುವಂತಹ ಪ್ರಾಡಕ್ಟ್ ಲೀಗಲ್ ಡಾಕ್ಯುಮೆಂಟ್ಸ್, ಕಂಪನಿಗೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಗಳು ಎಲ್ಲಾನು ಇದೆ ಅಂತಾನೆ ಹೇಳ್ಬೋದು. ಪ್ರಾಡಕ್ಟ್ ಸರ್ಟಿಫಿಕೇಟ್ ಗಳು ಇದೆ ಅಂತಾನೆ ಹೇಳ್ಬೋದು. ಸರ್ಟಿಫಿಕೇಟ್ ಅಲ್ಲಿ ಬಂದ್ಬಿಟ್ಟು ಕೋಶರ್ ಹಲಾಲ್ IFCC ಮತ್ತು ಗುಡ್ ಮ್ಯಾನುಫ್ಯಾಕ್ಚರ್, ಮೇಡ್ ಇನ್ ಇಂಡಿಯಾ, ಈ ತರ ಎಲ್ಲಾನು ಇದೆ ಅಂತಾನೆ ಹೇಳ್ಬೋದು. ನಮ್ಮ ಆಯುಷ್ ಸರ್ಟಿಫಿಕೇಟ್ ಹೊಂದಿರುವಂತಹ, ನಮ್ಮ ಆಯುರ್ವೇದ ಗ್ರೀನ್ ಟ್ಯಾಗ್ ಹೊಂದಿರುವಂತಹ ನಮ್ಮ ಆಯುರ್ವೇದ ಕಂಪನಿ ಆಗಿರ್ತದೆ. ಆಯುರ್ವೇದ ಕಂಪನಿಯ ನಮ್ಮ ಡೈರೆಕ್ಟರ್ ಡಾಕ್ಟರ್ ಅಫ್ಸರ್ ಅಹಮದ್ ಹಿಂದೂಸ್ತಾನಿ, ಮ್ಯಾನೇಜಿಂಗ್ ಡೈರೆಕ್ಟರ್, ಹಿಂದೂಸ್ತಾನಿ ಮ್ಯಾನೇಜಿಂಗ್ ಡೈರೆಕ್ಟರ್, ಬಿಸಿನೆಸ್ ಕೋಚ್. ನೆಕ್ಸ್ಟ್ ಮೇಡಮ್, ನಮ್ಮ ಕಂಪನಿಗೆ ಫೈನಾನ್ಸ್ ಡೈರೆಕ್ಟರ್ ಆಗಿರುವಂತಹ ನಮ್ಮ MD ಸರ್ ಅವ್ರ ಮಗನೇ OS ಹಿಂದೂಸ್ತಾನಿ ಸರ್ ಫೈನಾನ್ಸ್ ಡೈರೆಕ್ಟರ್. ಮತ್ತೆ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ನೋಡೋದಾದ್ರೆ, ಡಾಕ್ಟರೇಟ್ ಅವಾರ್ಡ್ ಬಂದ್ಬಿಟ್ಟು ನಮ್ಮ MD ಸರ್ಗೆ 2020ರಲ್ಲಿ ಮತ್ತು ರಾಷ್ಟ್ರೀಯ ಪದ್ಮಭೂಷಣ್ ಸನ್ಮಾನ್ 2024ರಲ್ಲಿ, ಬಿಸ್ನೆಸ್ ಐಕಾನ್ ಅವಾರ್ಡ್ ಬಂದ್ಬಿಟ್ಟು 2023ರಲ್ಲಿ, ಪರೇಡ್ ಆಫ್ ನೇಷನ್ ಅವಾರ್ಡ್ ಬಂದ್ಬಿಟ್ಟು 2023ರಲ್ಲಿ ನಮ್ಮ MD ಸರ್ಗೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಏಷ್ಯಾ ಎಜುಕೇಶನ್ ಸ್ಮಾರ್ಟ್ ಅವಾರ್ಡ್, ವಿಜಯ ರತ್ನ ಅವಾರ್ಡ್ 2022 ನಮ್ಮ MD ಸರ್ ಅವರಿಗೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ವೆಲ್ನೆಸ್ ಪ್ರಾಡಕ್ಟ್ ಕಂಪನಿ ಆಫ್ ದ ಇಯರ್ 2022 ಪ್ರೆಸಿಡೆಂಟ್ ಬೈ ಇಂಡಿಯಾ ಅರಬ್ ಸ್ಮತ್ ಅವಾರ್ಡ್ 22 ದುಬೈ ಇಂದ ನಮ್ಮ MD ಸರ್ಗೆ ಕೊಟ್ಟಿದ್ದಾರೆ. ಏಷ್ಯನ್ ಎಲಿಗೆನ್ಸಿ ಅವಾರ್ಡ್ ಬಂದ್ಬಿಟ್ಟು ನಮ್ಮ ಕಿರಣ್ ಬೇಡಿ ಅವರು ಮಗನಿಗೆ ಕೊಟ್ಟಿದ್ದಾರೆ. ನಾನು ನನ್ನ ಸಾಧನೆ ಎಂಬ ಅವಾರ್ಡ್ ಬಂದ್ಬಿಟ್ಟು ನಮ್ಮ ಯಾವ ಚಾನೆಲ್ ಇದು, ನಾನು ನನ್ನ ಸಾಧನೆ ಅನ್ನೋದು ಬಂದ್ಬಿಟ್ಟು. ಥ್ಯಾಂಕ್ ಯು ಮೇಡಮ್.